ಇನ್ನು ಕರ್ನಾಟಕದ ಕಾಶ್ಮೀರ ಕೊಡಗು ಭಾಗದಲ್ಲೂ ಕೂಡ ಮಳೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಮುಖ್ಯವಾಗಿ ಇವತ್ತಿನಿಂದ 25ರವರೆಗೂ ಕೂಡ ಮೋಡ ಕವಿದ ವಾತಾವರಣದೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಪ್ರೆಡಿಕ್ಟ್ ಮಾಡಿದೆ. ಇದರ ನಡುವೆ ಜಿಲ್ಲೆಯ ಹಲವೆಡೆ ಮಳೆಯ ಅವಾಂತರಗಳು ಮುಂದುವರಿತಾ ಇದೆ. ವಿರಾಜಪೇಟೆ ನಗರದ ಅಂಬೇಡ್ಕರ್ ಭವನದ ಪಾರ್ಕಿಂಗ್ ಜಾಗದಲ್ಲಿ ತಡೆಗೋಡೆಯ ಮಣ್ಣು ಸಂಪೂರ್ಣವಾಗಿ ಕುಸಿತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಗುಡ್ಡಗಾಡು ನಿವಾಸಿಗಳು ಸೇರಿದಂತೆ ಪಟ್ಟಣದ ಜನರು ಆತಂಕ ಪಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆ ಆರ್ಭಟ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜನಜೀವನ ಒಂದು ರೀತಿ ಅಸ್ತವ್ಯಸ್ತಗೊಳ್ತಾ ಇದ್ರೆ, ಮತ್ತೊಂದು ರೀತಿ ಮಳೆಯಿಂದ ಒಂದಲ್ಲ ಒಂದು ರೀತಿ ಅವಾಂತರಗಳು ಮುಂದುವರಿತಿದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ವಿರಾಜಪೇಟೆ ನಗರದ ಅಂಬೇಡ್ಕರ್ ಭವನದ ಬಳಿ ಇದ್ದೀನಿ. ಇಲ್ಲಿ ನೋಡ್ಬೋದು, ಕಳೆದ 2 ದಿನಗಳಿಂದ ಮಳೆ ಸುರಿದಂತಹ ಪರಿಣಾಮವಾಗಿ ಇದೀಗ ತಡೆಗೋಡೆ ಏನಿತ್ತು ಈ ಒಂದು ಭವನದ ಆವರಣದ ಮುಂಭಾಗ ಕುಸಿತಗೊಂಡಿರ್ತಕ್ಕಂಥದ್ದು. ಯಾಕಂದರೆ ರಾತ್ರಿ ಸಮಯದಲ್ಲಿ ಅತಿ ಹೆಚ್ಚಾಗಿ ಮಳೆ ಬರ್ತಿರೋದ್ರಿಂದ ಕಳೆದ ಕೆಲವು ದಿನಗಳ ಹಿಂದೆ ಒಂದಷ್ಟು ಮಣ್ಣನ್ನು ಹಾಕಿರ್ತಕ್ಕಂಥದ್ದು, ಈ ಮಣ್ಣು ಸಡಿಲಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ತಡೆಗೋಡೆ ಏನಿತ್ತು ಈ ತಡೆಗೋಡೆಯ ಆವರಣದಲ್ಲಿ ಇದೀಗ ಮಣ್ಣು ಕುಸಿತಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗದವರು ಇದನ್ನು ತೆರವು ಮಾಡುವಂತಹ ಕಾರ್ಯದಲ್ಲೂ ಕೂಡ ಭರದಿಂದ ಸಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯ ನಿರ್ವಹಣೆ ಮಾಡುವಂತಹ ಸತೀಶ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಯಾವ ರೀತಿ ಆಯಿತು ಸರ್? ಯಾವಾಗಲಿಂದ ಮಳೆ ಇದೆ ಸರ್? ಒಂದು 2-3 ದಿನದಿಂದ ಇಲ್ಲಿ ಮಳೆ ಬರ್ತಾ ಇದೆ. ಈಗಾಗಲೇ ಇದು ತಮಗೆ ತಾವೇ ಹೇಳಿದಾಗೆ ಇದು ಫೌಂಡೇಶನ್ ತೆಗೆಯುವ ಸಮಯದಲ್ಲಿ, ಅಂಬೇಡ್ಕರ್ ಭವನ ಫೌಂಡೇಶನ್ ತೆಗೆಯುವ ಸಮಯದಲ್ಲಿ ಅಲ್ಲಿಂದ ಕ್ರೋಢೀಕರಣವಾದ ಮಣ್ಣನ್ನು ಇಲ್ಲಿ ರಾಶಿ ಮಾಡಿದರು. ಸೊ ಇವಾಗ ಏನಾಯಿತು, ನಾವು ತಾತ್ಕಾಲಿಕವಾಗಿ ಒಂದು ಕಾಂಪೌಂಡ್ ವಾಲನ್ನು ತಡೆಗೋಡೆಗೆ ಇನ್ನೂ ಮಾಡಲಿಲ್ಲ, ಈಗ ತಡೆಗೋಡೆಗೆ ಮಾಡ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಒಂದು ಕಾಂಪೌಂಡ್ ವಾಲನ್ನು ನಿರ್ಮಾಣ ಮಾಡಿ ಅದನ್ನು ನಾವು ಇಂಟರ್ಲಾಕನ್ನು ಅಳವಡಿಸಿದ್ವಿ. ಇದು ಲೂಸ್ ಸಾಯಿಲ್ ಆಗಿದ್ದರಿಂದ ಮೊನ್ನೆ ಬಂದ ಮಳೆಗೆ ಅದು ಸ್ಲೈಡ್ ಆಗಿದೆ. ಅಂದರೆ ಒಂದು ರೀತಿ ಸಣ್ಣ ಮಳೆ ಬಂದರೂ ಸಹ ಕೊಡಗಿನ ಮಂದಿ ಭಯ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಂಥ ಕೇವಲ 2 ದಿನಗಳ ಮಳೆಗೆ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗ್ತಿರೋದ್ರಿಂದ ಒಂದು ರೀತಿ ನಿಮಗೇನು ಅನಿಸುತ್ತೆ ಅಂತ ಕೊಡಗಿನವರಾಗಿ? ಸರ್, ಕೊಡಗಿನವರೆಗೆ ಏನು ಅಂದರೆ, ನಾವು ಸುಮಾರು ವರ್ಷದಿಂದ ಇಲ್ಲಿ ಕೊಡಗಿನಲ್ಲಿ ಇದ್ದೀವಿ. 2018ರಿಂದ ಸ್ಲೈಡ್ ಆಗಿದೆ, ಇನ್ನೊಂದಾಗಿದೆ. ಅದು ಜೀವಾಣಿಗಳು ಕೆಲವು ಭಾಗದಲ್ಲಿ ಆಗಿದೆ, ಕೆಲವು ಭಾಗದಲ್ಲಿ ಆಗಲಿಲ್ಲ. ಆದ್ರೂ ಭಯದ ವಾತಾವರಣನೇ, ಮಳೆಗಾಲ ಅಂದರೆ ಒಂದು ಭಯದ ವಾತಾವರಣನೇ. ಅದರಲ್ಲಿ ವಿಶೇಷವಾಗಿ ಸರ್, ನಗರ ಭಾಗದಲ್ಲಿರೋರಿಗಿಂತ ಬೆಟ್ಟಗುಡ್ಡದಲ್ಲಿರೋರು ಅವರ ಜೀವನ ಕೈಲಿಡ್ಕೊಂಡು ಅವರು ಬದುಕ್ತಾರೆ. ಆ ಬದುಕಿನ ಸಾಗಿಸೋದ್ರ ಮುಂದೆ ನಾವು ನಗರದಲ್ಲಿರೋ ನಮ್ಮ ಬದುಕು ಏನಲ್ಲ. ಸೊ ಅವರ ದೈನಂದಿನ ಜೀವನ ಇದೆಯಲ್ಲ, ಅದು ಅಸ್ತವ್ಯಸ್ತದ ವ್ಯವಸ್ಥೆ. ಅದು ಹೇಳಿದ್ರಲ್ಲ, ಸ್ಥಳೀಯರಾಗಿರ್ತಕ್ಕಂಥ ಸತೀಶ್ ಅವರು ಹೇಳುವಂಥದ್ದು ಮಾತುಗಳು. ಯಾಕೆಂದರೆ ಪ್ರತಿ ಸಣ್ಣ ಮಳೆ ಬಂದರೂ ಒಂದು ರೀತಿ ಆತಂಕದ ವಾತಾವರಣ ಬೆಟ್ಟಗುಡ್ಡದ ನಿವಾಸಿಗಳಿಗೂ ಕಾಡುತ್ತೆ, ನಗರ ಪ್ರದೇಶದ ಜನರಿಗೂ ಕಾಡುತ್ತೆ ಅನ್ನೋದು ಕೂಡ ಹೇಳ್ತಾರೆ. ನಾವು ಈ ಭಾಗದಲ್ಲಿ ನೋಡ್ಬೋದು, ಸಾಕಷ್ಟು ಬಿರುಕು ಕೂಡ ಬಿಟ್ಟಿದೆ. ಅದು ನಿನ್ನೆಯಿಂದನೂ ಕೂಡ ಒಂದು ರೀತಿ ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮುಂದಿನ ದಿನಗಳು ಒಂದು ರೀತಿ ಆ ಮೇಲ್ಗಡೆ ಹಾಕಿದ್ರಲ್ಲ ಏನು ತಡೆಗೋಡೆ ಮತ್ತು ಆ ಕಬ್ಬಿಣದ ರಾಡ್ಗಳು, ಇವೆಲ್ಲವೂ ಕೂಡ ಒಂದು ರೀತಿ ಸಮಸ್ಯೆಗಳು ಕೂಡ ತಲೆದೂರುತ್ತೆ. ಹೀಗಾಗಿ ಮಳೆಗಾಲ ಕಳೆದ ಮೇಲೇ ಈ ಒಂದಷ್ಟು ಕೆಲಸ ಕಾರ್ಯಗಳು ಕೂಡ ಮತ್ತೆ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಕೇವಲ 2 ದಿನದ ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿಯ ಅವಾಂತರಗಳು ಕೊಡಗು ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ. ಏನು ಮಳೆಗಾಲ ಆರಂಭಕ್ಕಿಂತ ಮುಂಚೆ ಪೂರ್ವ ಮುಂಗಾರು ಏನಿದೆ, ಈ ಪೂರ್ವ ಮುಂಗಾರಿನಲ್ಲಿ ಇಷ್ಟೊಂದು ಅವಾಂತರಗಳು ಮುಂದುವರಿತಿರೋದ್ರಿಂದ ಈಗ ಕೊಡಗಿನ ಮಂದಿಯಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.